ನಮಸ್ತೆ, ನನ್ನ ಹೆಸರು ಡಾಕ್ಟರ್ ಆಶಿಕ್ ಬಿಜಿ, ಬ್ಯಾಂಗ್ಳೂರ್ ಪೇನ್ ಕ್ಲಿನಿಕ್ನ ಫೌಂಡರ್ ಮತ್ತು ಡೈರೆಕ್ಟರ್. ಇವತ್ತು ಮೈಗ್ರೇನ್ ತಲೆನೋವು ಬಗ್ಗೆ ಮಾತಾಡೋಣ. ತುಂಬ ಜನ 20 to 30 years ಎಸ್ಪೆಷಲಿ ಫೀಮೇಲ್ಸಲ್ಲಿ ಮೈಗ್ರೇನ್ ಸಮಸ್ಯೆ ಅನ್ನೋದು ತುಂಬ ಬಂದಿದೆ. ಇದು ಒಂಥರದ ತಲೆನೋವು. ಇದು ನಿಮ್ಮದು ತಲೆದು ಸೈಡ್ ಭಾಗದಲ್ಲಿ ಶುರು ಆಗುತ್ತೆ. ನರ ಅನ್ನೋದು ಒಂದು ಪಣ ಅನ್ನತ್ತೆ ಅಂತ ಅಂತಾರೆ. ಮೈಗ್ರೇನಲ್ಲಿ ವಿತ್ ಆರಾ ವಿತೌಟ್ ಆರಾ ಅಂತ 2 ಥರ ಟೈಪ್ ಅನ್ನೋದು ಬರುತ್ತೆ. ವಿತ್ ಆರಾ ಅಂದರೆ ಏನಾಗುತ್ತೆ, ನಿಮಗೆ ತಲೆನೋವು ಬರಬೇಕಾದ್ರೆ ಅವ್ರಿಗೆ ಕಣ್ಣು ಮಂಜಾಗೋದಿರ್ಬೋದು, ವಾಮಿಟಿಂಗ್ ಸೆನ್ಸೇಷನ್ ಇರ್ಬೋದು, ಈ ಥರ ಎಲ್ಲ ಅವ್ರಿಗೆ ಗೊತ್ತಾಗುತ್ತೆ. ತಲೆನೋವು ಬಂದರೆ ಕೆಲವ್ರು ಏನು ಹೇಳ್ತಾರೆ, ನನಗೆ ಲೈಟ್ಸ್ ಕಂಡ್ರೆ ಆಗಲ್ಲ, ಸೌಂಡ್ಸ್ ಕಂಡ್ರೆ ಆಗಲ್ಲ, ಎಲ್ಲಾದರೂ ಹೋಗಿ ಒಂದು ರೂಮಲ್ಲಿ ಲೈಟ್ ಎಲ್ಲ ಆಫ್ ಮಾಡಿಬಿಟ್ಟು ಜಸ್ಟ್ ಒಂದು ಕಾರ್ನರಲ್ಲಿ ಕೂತ್ಕೊಬೇಕು ಅಂತ ಅನ್ಸುತ್ತೆ. ಇಷ್ಟು ಸಿವಿಯರ್ ಆಗಿ ಮೈಗ್ರೇನ್ ತಲೆನೋವು ಬರುತ್ತೆ. ಸೊ ಮೈಗ್ರೇನ್ ಏನಾದರೂ ಬಂದರೆ ಇದನ್ನು ಡಯಾಗ್ನೋಸಿಸ್ ಮಾಡಿ ಕೆಲವರು ಮೆಡಿಕೇಶನ್ಸ್ ಅಂತ ಶುರು ಮಾಡಿರ್ತಾರೆ. ಕೆಲವ್ರಿಗೆ ಮೆಡಿಕೇಶನ್ಸು ಮಾತ್ರೆಗಳಲ್ಲಿ ವಾಸಿ ಆಗುತ್ತೆ, ಬಟ್ ಇನ್ನು ಕೆಲವರಿಗೆ ಆಗಲ್ಲ. ಅಂಥವ್ರಿಗೆ ನಾವಿಲ್ಲಿ ಕೆಲವು ನರ್ವ್ ಬ್ಲಾಕ್ಸ್ ಅಂತ ಮಾಡ್ತೀವಿ. ಮುಖದಲ್ಲಿ ಕೆಲವು ನರದ ಸಮೂಹಗಳಿರ್ತವೆ. ಮೂಗಲ್ಲಿ ಒಂದಿರ್ಬೋದು, ತಲೆ ಹತ್ರ ಒಂದಿರ್ಬೋದು. ಒಂದು ಚಿಕ್ಕ ಸೂಜಿಯಿಂದ ಹೋಗಿ ನಾವು ಇದು ಡೇ ಕೇರ್ ಪ್ರೊಸೀಜರ್ ಮುಖಾಂತರ ಆ ನರಗಳ ಹತ್ರ ಹೋಗಿ ಬ್ಲಾಕ್ ಅನ್ನೋದು ಮಾಡ್ತೀವಿ. ಇದರಿಂದ ನಿಮಗೆ ಮೈಗ್ರೇನ್ ತಲೆನೋವು ಏನಿದೆಯೋ ಈ ಮೈಗ್ರೇನ್ ತಲೆನೋವು ಅನ್ನೋದು ನಿಮಗೆ ಕಡಿಮೆ ಆಗ್ತಾ ಬರುತ್ತೆ.